ಪೊಲೀಸರ ಭರ್ಜರಿ ಬೇಟೆ. ಅಂತಾರಾಜ್ಯ ಮನೆ ಕಳ್ಳತನ ಮಾಡಿರುವ ಆರೋಪಿ ಬಂಧನ. 673.4 ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿದ ಬೆಳಗಾವಿ ಜಿಲ್ಲಾ ಪೊಲೀಸ್. 627 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡ ಬೆಳಗಾವಿ ಜಿಲ್ಲಾ ಪೊಲೀಸ್. ಬಂಗಾರ ಮತ್ತು ಬೆಳ್ಳಿ ಆಭರಣಗಳು ಒಟ್ಟು ಮೌಲ್ಯ 43,23,115 ರೂಪಾಯಿ. ವಶಪಡಿಸಿಕೊಂಡ ಪೊಲೀಸರು. ಖಾನಾಪುರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ 2021ರಿಂದ ಇಲ್ಲಿಯವರೆಗೂ ಹಗಲು ಮನೆ ಕಳ್ಳತನ ಪ್ರಕರಣಗಳು ನಿರಂತರವಾಗಿ ದಾಖಲಾಗುತ್ತಿದ್ದವು. ಕಳವು ಆದ ಮಾಲು ಪತ್ತೆ ಕುರಿತು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಭೀಮಾಶಂಕರ್ ಎಸ್ ಗುಳೇದ್ IPS ಹಾಗೂ ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ M ವೇಣುಗೋಪಾಲ್ ಹಾಗೂ RB ಬಸರಗಿ ಮತ್ತು ರವಿ ಡಿ ನಾಯಕ್ ಹಾಗೂ ಪೊಲೀಸ್ ಉಪಾಧೀಕ್ಷಕರು ಬೈಲಹೊಂಗಲ್ ಇವರ ಮಾರ್ಗದರ್ಶನದಲ್ಲಿ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಖಾನಾಪುರ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಮಂಜುನಾಥ್ ನಾಯಕ್ ರವರ ನೇತೃತ್ವದಲ್ಲಿ ತಂಡ ರಚಿಸಿ ವೈಜ್ಞಾನಿಕವಾಗಿ ತನಿಖಾ ಸಾಧನಗಳನ್ನು ಬಳಸಿಕೊಂಡು ಆರೋಪಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಆರೋಪಿತನಾದ ಈತನು ಬೆಳಗಾವಿ ತಾಲೂಕಿನ ಕಲ್ಲೇಹೊಳ್ಳಿ ಗ್ರಾಮದ ನಿವಾಸಿಯಾಗಿದ್ದು, ಇವನನ್ನು ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಸುಮಾರು 12 ಮನೆ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡಿ ಆರೋಪಿಯಿಂದ 673.4 ಗ್ರಾಂ ಬಂಗಾರದ ಆಭರಣಗಳನ್ನು ಹಾಗೂ 627 ಗ್ರಾಂ ಬೆಳ್ಳಿಯ ಆಭರಣಗಳನ್ನು ಇವುಗಳ ಒಟ್ಟು ಮೌಲ್ಯ 43,23,115 ರೂಪಾಯಿಗಳನ್ನು ವಶಪಡಿಸಿಕೊಂಡು ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದ್ದು ತನಿಖೆ ಇನ್ನೂ ಮುಂದುವರೆದಿದೆ. ಆ ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಯಾರು ಮನೆಯಲ್ಲಿ ಯಾರು ಇರೋದಿಲ್ವೋ ಕೆಲಸಕ್ಕೆ ಹೋಗಿರ್ತಾರೋ ಆ ಸಂದರ್ಭದಲ್ಲಿ ಆ ಮನೆಯನ್ನು ಹೊಡೆದ್ಬಿಟ್ಟು ನುಗ್ಗಿ ಒಳಗಡೆ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗೋದು.